set of all natural numbers. ನ್ಯಾಚುರಲ್ ನಂಬರ್ಸ್ನ ಕನ್ನಡದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೀತಾರೆ. ಸ್ವಾಭಾವಿಕ ಸಂಖ್ಯೆಗಳು. ಈ ಸ್ವಾಭಾವಿಕ ಸಂಖ್ಯೆಗಳನ್ನು ಯಾವ ಒಂದು ಲೆಟರಿಂದ ಡಿನೋಟ್ ಮಾಡ್ತೀವಿ ಅಂತಂದರೆ, ಈ ಎನ್ ಏನಿದೆ ಸ್ಕ್ರಿಪ್ಟ್ ಎನ್ ಅಂತ ಹೇಳ್ತೀವಿ. ಲೋಯರ್ ಕ್ಲಾಸಸ್ಸಲ್ಲೆಲ್ಲ ನಾರ್ಮಲ್ ಎನ್ನನ್ನೇ ಬಳಸ್ತಾರೆ, ಕ್ಯಾಪಿಟಲ್ ಎನ್, ಈ ಎನ್ನನ್ನು ಬಳಸ್ತಾರೆ. ಆ್ಯಕ್ಚುಲಿ ಅದನ್ನು ಈ ರೀತಿ ಬರಿಬೇಕು. ಈ ರೀತಿ ಒಂದು ಎಕ್ಸ್ಟ್ರಾ ಗೆರೆ ಕೊಟ್ಟು ಈ ರೀತಿ ಬರ್ತಾರೆ. ಇದನ್ನು ಸ್ಕ್ರಿಪ್ಟ್ ಎನ್ ಅಂತ ಓದ್ತೀವಿ ನಾವು. ಅದು ಆ್ಯಕ್ಚುಲಿ ಏನು ಅಂತಂದರೆ ನ್ಯಾಚುರಲ್ ನಂಬರ್ನ ಡಿನೋಟ್ ಮಾಡ್ತಕ್ಕಂಥ ಒಂದು ಸಿಂಬಲ್. ಮ್ಯಾಥಮೆಟಿಕ್ಸ್ ಗೊತ್ತಿರೋ ಯಾರೇ ಆಗಲಿ ಈ ಎನ್ ಬರೆದ್ರೆ ಅವ್ರಿಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಏನಂತಂದರೆ ಇಟ್ ಈಸ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ ಅಂತ. ಆದರೆ ಅದು ಬರೆದ್ರೆ ಗೊತ್ತಾಗಲ್ಲ. ಬಟ್ ಲೋಯರ್ ಕ್ಲಾಸಸ್ಸಲ್ಲೆಲ್ಲೂ ಆ ಎನ್ನನ್ನು ಬಳಸ್ತಾರೆ. ಬಟ್ ಇಟ್ಸ್ ನಾಟ್ ಎ ಬಿಗ್ ಡೀಲ್. ಇಟ್ ಈಸ್ ಈಕ್ವಲ್ ಟು ನ್ಯಾಚುರಲ್ ನಂಬರ್ಸ್ ಅಂತಂದರೆ ಯಾವ್ಯಾವ ಎಲಿಮೆಂಟ್ಸ್ ಇರುತ್ತೆ ಅಂದರೆ 1, 2, 3, 4 ಕೌಂಟಿಂಗ್ ನಂಬರ್ಸ್ ಅಂತ ಅರ್ಥ ಅಷ್ಟೇ. ಸೊ ಈ ಎಲ್ಲ ಎಲಿಮೆಂಟ್ಗಳನ್ನು ಕಲೆಕ್ಟ್ ಮಾಡಿದ್ರೆ ಆ ಸೆಟ್ ಏನು ಬರುತ್ತಲ್ಲ ಅದನ್ನು ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಈ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸಲ್ಲಿ ಈವನ್ ನಂಬರ್ಸ್ ಇರುತ್ತೆ, ಆಡ್ ನಂಬರ್ಸ್ ಇರುತ್ತೆ, ಪಾಸಿಟಿವ್ ವ್ಯಾಲ್ಯೂಸ್ಗಳು ಮಾತ್ರ. ಅದರಲ್ಲಿ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಯಾವುದು ಅಂತಂದರೆ 1. ಮತ್ತು ಲಾರ್ಜೆಸ್ಟ್ ನ್ಯಾಚುರಲ್ ನಂಬರ್ನ ನಾವು ಫೈಂಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಅದು ಒಂದು ಇನ್ಫೈನೈಟ್ ಸೆಟ್. ಇದಕ್ಕೆ ನ್ಯಾಚುರಲ್ ನಂಬರ್ಸ್ಗಳಿಗೆ ಏನಂತಂದರೆ ಕೊನೆ ಅನ್ನೋದು ಇಲ್ಲ. ಸ್ವಾಭಾವಿಕ ಸಂಖ್ಯೆಗಳಿಗೆ ಕೊನೆ ಇಲ್ಲ. ಹಾಗಾಗಿ ಇದು ಒಂದು ಇನ್ಫೈನೈಟ್ ಸೆಟ್ಟು. ಸೊ ಲಾರ್ಜೆಸ್ಟ್ ನಂಬರ್ನ ಫೈಂಡ್ ಔಟ್ ಮಾಡೋದು ಇಟ್ ಇಸ್ ಇಂಪಾಸಿಬಲ್. ಸ್ಮಾಲೆಸ್ಟ್ ನಂಬರ್ ಇದೆ, ಸ್ಮಾಲೆಸ್ಟ್ ಎಲಿಮೆಂಟ್ ಯಾವುದು ಅಂತಂದರೆ 1. ಮತ್ತು ಎನ್ ಅನ್ನೋದು ಸ್ಕ್ರಿಪ್ಟ್ ಅಥವಾ ಸಿಂಬಲ್ ವಿಚ್ ಈಸ್ ಯೂಸ್ ಟು ಡಿನೋಟ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಈ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸಲ್ಲಿ ಕೆಲವೊಂದಷ್ಟು ಪ್ರಾಪರ್ಟೀಸ್ ಇದೆ. ಆ ಪ್ರಾಪರ್ಟೀಸ್ಗಳನ್ನು ನಾವೇನು ಮಾಡೋಣ ಅಂತಂದರೆ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಈ ಪ್ರಾಪರ್ಟೀಸು ಬೇರೆ ಬೇರೆ ಸೆಟ್ಗಳಲ್ಲೂ ಕೂಡ ಒಬೆ ಆಗುತ್ತಾ ಇಲ್ವಾ ಅಂತೇಳಿ ಅಲ್ಲೂ ಕೂಡ ನಾವೇನು ಮಾಡ್ತೀವಿ ಅಂತಂದರೆ ವೆರಿಫೈ ಮಾಡ್ತಾ ಹೋಗ್ತೀವಿ. ಇದರ ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ ಹೋಲ್ ನಂಬರ್ಸ್ ಬರುತ್ತೆ, ಅದಾದಮೇಲೆ ಇಂಟಿಜರ್ಸ್ ಬರುತ್ತೆ. ಅಲ್ಲೂ ಕೂಡ ಈ ಪ್ರತಿಯೊಂದು ಪ್ರಾಪರ್ಟಿ ಬಗ್ಗೆನೂ ನಾವು ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಪ್ರಾಪರ್ಟಿ ಯಾವುದು ಅಂತಂದರೆ ಕ್ಲೋಜರ್ ಪ್ರಾಪರ್ಟಿ. ಕ್ಲೋಜರ್ ಪ್ರಾಪರ್ಟಿಗೆ ಆವೃತ ಗುಣ ಅಂತ ಕರೀತಾರೆ ಕನ್ನಡದಲ್ಲಿ, ಆವೃತ ಗುಣ ಅಂತೇಳಿ. ಇದರಲ್ಲಿ ಏನು ಹೇಳ್ತದೆ ಅಂತಂದರೆ A + B = C ಅಥವಾ A - B = C. ಈ ರೀತಿ ಕ್ಲೋಜರ್ ಪ್ರಾಪರ್ಟಿ ಇದೆ. ಏನು ಹಂಗಂದ್ರೆ ಎರಡು ಎಲಿಮೆಂಟ್ಗಳನ್ನು ತಗೊಳ್ಳಿ, ಯಾವುದಾದ್ರೂ ಎರಡು ನ್ಯಾಚುರಲ್ ನಂಬರ್ಸ್ಗಳನ್ನ ತಗೊಂಡು ಆ್ಯಡ್ ಮಾಡಿದರೆ ಬರ್ತಕ್ಕಂಥ ಆನ್ಸರ್ ಏನಿದೆ ಅದು ಕೂಡ ಒಂದು ನ್ಯಾಚುರಲ್ ನಂಬರ್ ಆಗಿದ್ರೆ ಅವಾಗ ನಾವೇನಂತ ಹೇಳ್ತೀವಿ ಅಂತಂದರೆ ಇಟ್ ಈಸ್ ಕ್ಲೋಸ್ಡ್ ಅಂಡರ್ ಅಡಿಷನ್ ಅಂತ ಹೇಳ್ತೀವಿ. ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಈಸ್ ಕ್ಲೋಸ್ಡ್ ಅಂಡರ್ ಅಡಿಷನ್. ಅಂದರೆ ಎರಡು ನ್ಯಾಚುರಲ್ ನಂಬರ್ಗಳನ್ನ ಆ್ಯಡ್ ಮಾಡಿದ್ರೆ ಬರ್ತಕ್ಕಂಥ ಆನ್ಸರ್ ಕೂಡ ಒಂದು ನ್ಯಾಚುರಲ್ ನಂಬರ್ ಆಗಿರುತ್ತೆ. ಅಡಿಷನ್ನಲ್ಲಿ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಕ್ಲೋಸ್ಡ್. ಒಂದು ವೇಳೆ ಸಬ್ಟ್ರಾಕ್ಟ್ ಮಾಡಿದ್ವಿ ಅಂತ ಅನ್ಕೊಳ್ರಿ. ಯಾವುದಾದ್ರೂ ಎರಡು ನ್ಯಾಚುರಲ್ ನಂಬರ್ಗಳನ್ನ ತಗೊಂಡು ಸಬ್ಟ್ರಾಕ್ಟ್ ಮಾಡಿದ್ರೆ ಬರ್ತಕ್ಕಂಥ ಆನ್ಸರ್ ಕೂಡ ಒಂದು ನ್ಯಾಚುರಲ್ ನಂಬರ್ ಆಗಿರುತ್ತಾ ಅಂತಂದ್ರೆ ಇಟ್ ಈಸ್ ನಾಟ್ ಟ್ರೂ ಇನ್ ಆಲ್ ಸಿಚುವೇಶನ್ಸ್. ಕೆಲವೊಂದು ಎಲಿಮೆಂಟ್ಗಳಿಗೆ ನ್ಯಾಚುರಲ್ ನಂಬರ್ ಬರುತ್ತೆ, ಇನ್ನು ಕೆಲವೊಂದು ಎಲಿಮೆಂಟ್ಗಳಿಗೆ ನ್ಯಾಚುರಲ್ ನಂಬರ್ ಬರದೇ ಹೋಗ್ಬೋದು. ಫಾರ್ ಎಕ್ಸಾಂಪಲ್ 1 - 2 ಅಂತ ಏನಾದರೂ ತಗೊಂಡ್ರೆ ಆನ್ಸರ್ -1 ಬರುತ್ತೆ. ಬಟ್ -1 ಈಸ್ ನಾಟ್ ಎನ್ ಎಲಿಮೆಂಟ್ ಆಫ್ ನ್ಯಾಚುರಲ್ ನಂಬರ್ಸ್. ಒಂದು ವೇಳೆ ರಿವರ್ಸ್ ಆರ್ಡರ್ ತಗೊಂಡ್ರಿ ಅಂದ್ಕೊಳ್ರಿ, 2 - 1 ಅಂತ ತಗೊಂಡ್ರೆ 1 ಬರುತ್ತೆ. ಅಫ್ಕೋರ್ಸ್ 2 ಈಸ್ ಅ ನ್ಯಾಚುರಲ್ ನಂಬರ್, 1 ಈಸ್ ಅ ನ್ಯಾಚುರಲ್ ನಂಬರ್. ಬಂದಂಥ ಆನ್ಸರ್ ಕೂಡ ಒಂದು ನ್ಯಾಚುರಲ್ ನಂಬರ್. ನೋಡಿ, ಇಲ್ಲಿ ಪ್ರಾಪರ್ಟಿ ಹೋಲ್ಡ್ ಆಯಿತು, ಬಟ್ ಇಲ್ಲಿ ಪ್ರಾಪರ್ಟಿ ಹೋಲ್ಡ್ ಆಗಲಿಲ್ಲ. ಅಂದರೆ ಇಟ್ ಈಸ್ ನಾಟ್ ಟ್ರೂ ಇನ್ ಆಲ್ ಸಿಚುವೇಶನ್ಸ್. ಕೆಲವೊಂದು ವ್ಯಾಲ್ಯೂಸ್ಗೆ ಆಗುತ್ತೆ, ಕೆಲವೊಂದು ವ್ಯಾಲ್ಯೂಸ್ಗೆ ಆಗಲ್ಲ. ಬಟ್ ಅಡಿಷನ್ ಆ ರೀತಿ ಆಗಲ್ಲ. ಅಡಿಷನ್ ನೀವು ಯಾವುದೇ ಎಲಿಮೆಂಟ್ಗಳು ತಗೊಳ್ರಿ ನ್ಯಾಚುರಲ್ ನಂಬರ್ಸು ಆ್ಯಡ್ ಮಾಡಿದರೆ ಡೆಫಿನೆಟ್ಲಿ ಬರ್ತಕ್ಕಂಥ ಆನ್ಸರ್ ಒಂದು ನ್ಯಾಚುರಲ್ ನಂಬರ್ ಆಗಿದೆ. ಬಟ್ ಸಬ್ಟ್ರಾಕ್ಷನ್ ಅಲ್ಲಿ ಇದು ಕ್ಲೋಸ್ಡ್ ಆಗಿಲ್ಲ ಅಂತ ಹೇಳ್ತೀವಿ. ಸೊ ಆಪರೇಷನ್ಸ್ ಚೇಂಜ್ ಆದಂಗೆಲ್ಲನು ಮತ್ತು ಸೆಟ್ಗಳು ಚೇಂಜ್ ಆದಂಗೆಲ್ಲನು ಪ್ರಾಪರ್ಟಿಗಳು ಹೋಲ್ಡ್ ಆಗ್ತವೆ, ಕೆಲವೊಮ್ಮೆ ಹೋಲ್ಡ್ ಆಗಲ್ಲ. ಇನ್ನು ಮಲ್ಟಿಪ್ಲಿಕೇಶನ್ ತಗೊಂಡಾಗ A × B = C. ಯಾವುದೇ ಎರಡು ನ್ಯಾಚುರಲ್ ನಂಬರ್ಗಳನ್ನ ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ಬರ್ತಕ್ಕಂಥ ಪ್ರಾಡಕ್ಟ್ ಒಂದು ನ್ಯಾಚುರಲ್ ನಂಬರೇ ಆಗಿರುತ್ತೆ. ಯಾವುದಾದ್ರೂ ಎರಡು ನ್ಯಾಚುರಲ್ ನಂಬರ್ ತಗೊಳ್ರಿ, ಮಲ್ಟಿಪ್ಲೈ ಮಾಡಿ ಒಂದು ಆನ್ಸರ್ ಬರುತ್ತೆ, ಅದು ಕೂಡ ಒಂದು ನ್ಯಾಚುರಲ್ ನಂಬರ್ ಆಗುತ್ತೆ. ಸೊ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್ ಆಸ್ ವೆಲ್. ಅಡಿಷನಲ್ಲಿ ಕ್ಲೋಸ್ ಆಗಿದೆ, ಮಲ್ಟಿಪ್ಲಿಕೇಶನ್ ಕ್ಲೋಸ್ ಆಗಿದೆ, ಆದರೆ ಸಬ್ಟ್ರಾಕ್ಷನ್ಲಿ ಕ್ಲೋಸ್ ಆಗಿಲ್ಲ. ಇವನ್ ಡಿವಿಷನ್ ಅಲ್ಲೂ ಕೂಡ ಕ್ಲೋಸ್ ಆಗಿಲ್ಲ.
ಕ್ಲೋಸ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ 2/4 ಅಂತ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 2/4. ದಟ್ ಈಸ್ ನಥಿಂಗ್ ಬಟ್ 1/2. ಬಟ್ 1/2 ಅನ್ನೋದು ನ್ಯಾಚುರಲ್ ನಂಬರ್ನ ಎಲಿಮೆಂಟ್ ಅಲ್ಲ, ಹಾಗಾಗಿ ಇಟ್ ಈಸ್ ನಾಟ್ ಕ್ಲೋಸ್ಡ್. ಸೊ ಇದು ಕ್ಲೋಜರ್ ಪ್ರಾಪರ್ಟಿ. ಇದಾದ್ಮೇಲೆ ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ ನಾವು ಕಮ್ಯೂಟೇಟಿವಿಟಿ ಅಥವಾ ಕಮ್ಯೂಟೇಟಿವ್ ಪ್ರಾಪರ್ಟಿ. ನಾನು ಅದನ್ನ ಕಮ್ಯೂಟೇಟಿವಿಟಿ ಅಂತ ಬರೀತೀನಿ. ಇದನ್ನ ಪರಿವರ್ತನೀಯ ಗುಣ ಅಂತ ಹೇಳ್ತಾರೆ. ಇದು ಆವೃತ ಗುಣ, ಇದು ಪರಿವರ್ತನೀಯ ನಿಯಮ ಅಥವಾ ಪರಿವರ್ತನೀಯ ಗುಣ. ಇಲ್ಲೇನಿದೆ ಅಂತಂದ್ರೆ a + b = b + a. ಯಾವುದಾದ್ರೂ ಎರಡು ನ್ಯಾಚುರಲ್ ನಂಬರ್ಗಳನ್ನ ನೀವು ಯಾವ ಆರ್ಡರ್ ಆದ್ರೂ ಆಡ್ ಮಾಡಿ. ಇದು ಕಮ್ಯೂಟೇಟಿವಿಟಿ ಆಫ್ ಅಡಿಷನ್, ಕಮ್ಯೂಟೇಟಿವ್ ಲಾ ಆಫ್ ಅಡಿಷನ್. ನಾವು ಯೂಶುವಲಿ ಯಾವುದು ಕಮ್ಯೂಟೇಟಿವಿಟಿ ಬಂದಾಗ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಎರಡರ ಬಗ್ಗೆ ಮಾತ್ರ ಮಾತಾಡ್ತೀವಿ. ಡಿವಿಷನ್ ಅಲ್ಲಿ ಕಮ್ಯೂಟೇಟಿವ್ ಆಗಿರಲ್ಲ, ಸಬ್ಟ್ರಾಕ್ಷನ್ ಅಲ್ಲಿ ಕಮ್ಯೂಟೇಟಿವ್ ಆಗಿರಲ್ಲ. ಸಬ್ಟ್ರಾಕ್ಷನ್ a - b ವಿಲ್ ನಾಟ್ ಬಿ ಈಕ್ವಲ್ ಟು b - a. ಆಮೇಲೆ a/b ವಿಲ್ ನಾಟ್ ಬಿ ಈಕ್ವಲ್ ಟು b/a. ಇದನ್ನ ನಾವು ಯಾವಾಗಲೂ ನೆನ್ಪಿಡ್ಬೇಕು. ಬೇರೆ ಸೆಟ್ಗಳಿಗೂ ಕೂಡ ಅದು ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಹೋಲ್ ನಂಬರ್ಸ್ ತಗೊಂಡ್ರು ಅದೇ ರೀತಿನೇ ಇರುತ್ತೆ. ಇಂಟಿಜರ್ಸ್ಗಳು ತಗೊಂಡ್ರು ಕೂಡ ಈ ಎರಡು ಪ್ರಾಪರ್ಟಿ ಕಮ್ಯೂಟೇಟಿವ್ ಆಗೋದಿಲ್ಲ. ಸಬ್ಟ್ರಾಕ್ಷನ್ ಅಲ್ಲಿ ಕಮ್ಯೂಟೇಟಿವ್ ಆಗಿರಲ್ಲ, ಡಿವಿಷನ್ ಅಲ್ಲೂ ಕೂಡ ಕಮ್ಯೂಟೇಟಿವ್ ಆಗಿರೋದಿಲ್ಲ. ಆದರೆ ಅಡಿಷನ್ ಅಲ್ಲಿ ಏನಾಗಿರುತ್ತೆ? ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ದೇ ಆರ್ ಕಮ್ಯೂಟೇಟಿವ್. ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಇಸ್ ಕಮ್ಯೂಟೇಟಿವ್. ಅಂದ್ರೆ a + b ಅಂತನಾದ್ರೂ ಆಡ್ ಮಾಡಿ, b + a ಅಂತನಾದ್ರೂ ಆಡ್ ಮಾಡಿ, ಏನಾಗುತ್ತೆ? ವ್ಯಾಲ್ಯೂ ಸೇಮ್ ಇರುತ್ತೆ. ಇಟ್ ಈಸ್ ಟ್ರೂ ಫಾರ್ ಆಲ್ a and b ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಈವನ್ ಮಲ್ಟಿಪ್ಲಿಕೇಶನ್ ಅಲ್ಲೂ ಕೂಡ a × b ಆರ್ b × a ವ್ಯಾಲ್ಯೂ ವಿಲ್ ಬಿ ಈಕ್ವಲ್. ಸೊ ಮಲ್ಟಿಪ್ಲಿಕೇಶನ್ ಮತ್ತು ಅಡಿಷನ್ ಅಲ್ಲಿ ಕಮ್ಯೂಟೇಟಿವ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಕಮ್ಸ್ ಅಸೋಸಿಯೇಟಿವ್ ಪ್ರಾಪರ್ಟಿ, ಸಹವರ್ತನೀಯ ಗುಣ ಅಂತ ಹೇಳ್ತೀವಿ. ಅಸೋಸಿಯೇಟಿವ್ ಪ್ರಾಪರ್ಟಿ ಅಥವಾ ಅಸೋಸಿಯೇಟಿವಿಟಿ ಅಂತ ಬರೀರಿ. ಅಸೋಸಿಯೇಟಿವಿಟಿ ಸಹವರ್ತನೀಯ ಗುಣ. ಇದನ್ನು ಯಾವ ರೀತಿ ಹೇಳ್ತೀವಿ ಅಂತಂದ್ರೆ a + b + c ವಿಲ್ ಬಿ ಈಕ್ವಲ್ ಟು a + b + c. ನೋಡಿ, ಆರ್ಡರ್ ಸೇಮ್ ಇದೆ, ABC ಆದರೆ ಗ್ರೂಪ್ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಗ್ರೂಪ್ ಮಾಡಿ ಆಡ್ ಮಾಡಿದ್ವಿ. ಮೊದಲಿಗೆ ಬಿ ಮತ್ತು ಸಿಗಳನ್ನ ಗ್ರೂಪ್ ಮಾಡಿ ಮೊದಲಿಗೆ ಇವೆರಡನ್ನ ಆಡ್ ಮಾಡಿ ಬರ್ತಕ್ಕಂಥ ಆನ್ಸರ್ನ ಎ ಜೊತೆ ಆಡ್ ಮಾಡ್ತೀವಿ. ಬಟ್ ಈ ಕಡೆ ಏನ್ ಮಾಡಿದೀವಿ ಅಂತಂದ್ರೆ ಎ ಮತ್ತು ಬಿ ನ ಮೊದಲು ಆಡ್ ಮಾಡಿ ಬರ್ತಕ್ಕಂಥ ಆನ್ಸರ್ನ ಸಿ ಜೊತೆ ಆಡ್ ಮಾಡ್ತೀವಿ. ನೀವು ಯಾವ ರೀತಿನಾದರೂ ಗ್ರೂಪ್ ಮಾಡಿ ಆಡ್ ಮಾಡಿದ್ರು ಕೂಡ ಆನ್ಸರ್ ಅಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅಂತ ಹೇಳೋದನ್ನೇ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಅಸೋಸಿಯೇಟಿವ್ ಪ್ರಾಪರ್ಟಿ ಅಥವಾ ಅಸೋಸಿಯೇಟಿವಿಟಿ ಅಂತ ಹೇಳ್ತೀವಿ. ಇದು ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಅಡಿಷನ್. It is true in case of multiplication as well. A × B × C is equal to A × B × C. So ಇದು ಮಲ್ಟಿಪ್ಲಿಕೇಶನ್ ಅಲ್ಲೂ ಕೂಡ ಟ್ರೂ ಆಗುತ್ತೆ. ಸೊ ಕ್ಲೋಜರ್ ಪ್ರಾಪರ್ಟಿ, ಕಮ್ಯೂಟೇಟಿವ್, ಅಸೋಸಿಯೇಟಿವ್. ನೆಕ್ಸ್ಟ್ ಕಮ್ಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಏನು ಹೇಳುತ್ತೆ ಅಂತಂದ್ರೆ ಇದರಲ್ಲಿ ಎರಡು ಬರುತ್ತೆ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನಲ್ಲಿ ಅಥವಾ ಡಿಸ್ಟ್ರಿಬ್ಯೂಟಿವಿಟಿ ಅಂತ ಹೇಳಿದ್ರೆ ಇದರಲ್ಲಿ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಕಂಬೈನ್ ಆಗಿ ಬರುತ್ತೆ. ಯಾವ ರೀತಿ ಅಂತಂದ್ರೆ a × b + c, b + c ಬ್ರಾಕೆಟ್ ಅಲ್ಲಿ ಇರುತ್ತೆ. a × b + c ವಿಲ್ ಬಿ ಈಕ್ವಲ್ ಟು a × b + a × c. a × b + a × c. ನೋಡಿ, a ಅನ್ನೋದು b ಮತ್ತು c ಗೆ ಡಿಸ್ಟ್ರಿಬ್ಯೂಟಿವ್ ಆಗಿರೋದ್ರಿಂದ ಇದನ್ನ ನಾವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಇಲ್ಲಿ ಪ್ಲಸ್ ಬದಲಿಗೆ ಮೈನಸ್ ಬಂದರೂ ಕೂಡ ಅದು ಡಿಸ್ಟ್ರಿಬ್ಯೂಟಿವ್ ಆಗುತ್ತೆ. ಇಲ್ಲಿ ಮೈನಸ್ ಬಂದಾಗ ಇಲ್ಲಿ ಮೈನಸ್ ಬರುತ್ತೆ. a × b - a × c ಅಂತ ಬರ್ತದೆ. ಓಕೆ, ಸೊ ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಆಯಿತು. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಆದಮೇಲೆ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಅಡಿಟಿವ್ ಐಡೆಂಟಿಟಿ. ಅಡಿಟಿವ್ ಐಡೆಂಟಿಟಿ ಅಂತಂದ್ರೆ a + some element should be equal to some element + a and that should be equal to a. ಅಂದ್ರೆ ಯಾವುದೋ ಒಂದು ನ್ಯಾಚುರಲ್ ನಂಬರ್ ತಗೊಂತಿದೀವಿ, ಆಡ್ ಮಾಡ್ತೀವಿ ಯಾವುದೋ ಒಂದು ಎಲಿಮೆಂಟ್ ಇದೆ, ಆ ಆನ್ಸರ್ ಏನು ಬರಬೇಕು? ಏನೇ ಬರಬೇಕು. ಅಥವಾ ರಿವರ್ಸ್ ಆರ್ಡರ್ ಅಲ್ಲಿ ಯಾವುದೋ ಒಂದು ಎಲಿಮೆಂಟ್ಗೆ ಏನು ಆಡ್ ಮಾಡಿದ್ರೆ ಆನ್ಸರ್ ಏನು ಬರಬೇಕು? ಎ ಬರಬೇಕು. ಇಟ್ ಈಸ್ ಪಾಸಿಬಲ್ ಓನ್ಲಿ ಇಫ್ ದಿಸ್ ಎಲಿಮೆಂಟ್ ಈಸ್ ಝೀರೋ ಆದಾಗ ಮಾತ್ರ ಸಾಧ್ಯ. ಆದರೆ ಝೀರೋ ಅನ್ನೋದು ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಇಲ್ಲ. ಹಾಗಾಗಿ ಇಲ್ಲಿ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತ ತಗೊಂಡಾಗ, ಸ್ವಾಭಾವಿಕ ಸಂಖ್ಯೆಗಳಂತ ತಗೊಂಡಾಗ ಅಡಿಟಿವ್ ಐಡೆಂಟಿಟಿ ಇಲ್ಲ. ಇದನ್ನ ಸಂಕಲನದ ಅನನ್ಯತಾಂಶ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸಂಕಲನದ ಅನನ್ಯತಾಂಶ ಎಲ್ಲಿ ಡಿಫೈನ್ ಆಗೋದಿಲ್ಲ ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಅದು ಡಿಫೈನ್ ಆಗಲ್ಲ. ಯಾಕಂದ್ರೆ ನಮ್ಗೆ ಬೇಕಾಗಿರೋಂಥ ಎಲಿಮೆಂಟ್ ಯಾವುದು? ಝೀರೋ. ಆದ್ರೆ ಝೀರೋ ಈ ಸೆಟ್ ಅಲ್ಲಿ ಇಲ್ಲ. ಹಾಗಾಗಿ ಇನ್ನು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಇದೆ, ಗುಣಾಕಾರದ ಅನನ್ಯತಾಂಶ. a × some value should be equal to some value into a, but that product should be equal to a.
ಏನೋ ಮಲ್ಟಿಪ್ಲೈ ಮಾಡ್ತೀವಿ, ಆದರೆ ವ್ಯಾಲ್ಯೂ ಚೇಂಜ್ ಆಗಬಾರ್ದು, ಏನೇ ಬರಬೇಕು. ಯಾವುದೋ ಒಂದು ವ್ಯಾಲ್ಯೂಗೆ ಎ ಮಲ್ಟಿಪ್ಲೈ ಮಾಡ್ತೀವಿ, ಆಗಲೂ ಕೂಡ ಎ ಅನ್ನೋ ವ್ಯಾಲ್ಯೂವೇ ಬರಬೇಕು. ಹಾಗಾದ್ರೆ ಏನ್ ಮಲ್ಟಿಪ್ಲೈ ಮಾಡ್ಬೇಕು ನಾವಿಲ್ಲಿ ಅಂತಂದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ 1. 1 ಅನ್ನೋದನ್ನ ನಾವು ಮಲ್ಟಿಪ್ಲೈ ಮಾಡಿದ್ವಿ ಅಂತಂದ್ರೆ a into 1 is equal to 1 into a will be equal to a. ಅಂದ್ರೆ ಅಡಿಟಿವ್ ಐಡೆಂಟಿಟಿ ಇಲ್ಲ, ಆದ್ರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಇದೆ. ಗುಣಾಕಾರದ ಅನನ್ಯತಾಂಶ ಅನ್ನೋದು ಇದೆ. ಗುಣಾಕಾರದ ಅನನ್ಯತಾಂಶ ಯಾವುದು? 1. ಇದನ್ನ ನೆನ್ಪಿಡಬೇಕು. ಇದನ್ನೇ ಮಲ್ಟಿಪಲ್ ಚಾಯ್ಸ್ ಆಗಿ ಕೇಳ್ತಿರ್ತಾರೆ. ಸಂಕಲನದ ಅನನ್ಯತಾಂಶ ಯಾವುದು, ಗುಣಾಕಾರದ ಅನನ್ಯತಾಂಶ ಯಾವುದು ಅಂತೇಳಿ. ಬಟ್ ಸೆಟ್ ಏನಾದ್ರೂ ನ್ಯಾಚುರಲ್ ನಂಬರ್ಸ್ ಆಗಿತ್ತು ಅಂತಂದ್ರೆ ಅಲ್ಲಿ ಸಂಕಲನದ ಅನನ್ಯತಾಂಶ ಅಡಿಟಿವ್ ಐಡೆಂಟಿಟಿ ಇರೋದಿಲ್ಲ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಇದೆ. ಈಗ ಐಡೆಂಟಿಟಿ ಸಿಕ್ಕ ಮೇಲೆ ಇನ್ವರ್ಸ್ ನಾವು ಡಿಫೈನ್ ಮಾಡಬೇಕು. ಅಡಿಟಿವ್ ಇನ್ವರ್ಸ್. ಅಡಿಟಿವ್ ಇನ್ವರ್ಸ್ ಅಂತಂದ್ರೆ ಎ ಪ್ಲಸ್ ಸಮ್ ನಂಬರ್ ಶುಡ್ ಬಿ ಈಕ್ವಲ್ ಟು ಅಡಿಟಿವ್ ಐಡೆಂಟಿಟಿ. ಅಡಿಟಿವ್ ಐಡೆಂಟಿಟಿ ಆಕ್ಚುಲಿ ಯಾವ್ದಾಗಿ ಕೆಲಸ ಮಾಡ್ತದೆ? 0 ಆಗಿ ಕೆಲಸ ಮಾಡುತ್ತೆ. ಬಟ್ ಎಗೆ ಏನನ್ನ ಆಡ್ ಮಾಡಿದ್ರೆ 0 ಬರುತ್ತಿಲ್ಲ ಅಂತಂದ್ರೆ ಮೈನಸ್ ಎ ಆಡ್ ಮಾಡಬೇಕು. ಆದ್ರೆ ಎ ಅಂತಂದ್ರೆ ಒಂದು ಪಾಸಿಟಿವ್ ವ್ಯಾಲ್ಯೂ, ಯಾಕಂದ್ರೆ ನ್ಯಾಚುರಲ್ ನಂಬರ್ಸ್ ಎಲ್ಲಾನು ಪಾಸಿಟಿವ್ ಇರ್ತವೆ. ಇಲ್ಲಿ ಮೈನಸ್ ಎ ಬೇಕು ನನಗೆ. ಮೈನಸ್ ಎ ಎಲ್ಲಿದೆ ಇದರಲ್ಲಿ? ಇಲ್ವೇ ಇಲ್ಲ. ಸೊ ಇಲ್ಲಿ ಅಡಿಟಿವ್ ಐಡೆಂಟಿಟಿ ಕೂಡ ಇಲ್ಲ, ಅಡಿಟಿವ್ ಇನ್ವರ್ಸ್ ಕೂಡ ಇಲ್ಲ. ಓಕೆ, ಸಂಕಲನದ ಅನನ್ಯತಾಂಶ ಇಲ್ಲ, ಸಂಕಲನದ ವಿಲೋಮ ಕೂಡ ಇರೋದಿಲ್ಲ. ಇನ್ನು ಇಲ್ಲಿ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಇದೆ, ಗುಣಾಕಾರದ ಅನನ್ಯತಾಂಶ ಇದೆ. ಹಾಗಾದ್ರೆ ಗುಣಾಕಾರದ ವಿಲೋಮ ಇದೆಯಾ? ಎ ಇಂಟು ಏನೋ ಒಂದನ್ನ ನಾನೇನ್ ಮಾಡಬೇಕು? ಗುಣಾಕಾರ ಮಾಡಬೇಕು. ಅಂಡ್ ದಟ್ ಶುಡ್ ಬಿ ಈಕ್ವಲ್ ಟು ಏನೋ ಒಂದಕ್ಕೆ ಇಂಟು ಎ ಮಾಡಿದ್ರೆ ಏನ್ ಬರಬೇಕು? ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಬರಬೇಕು. ಇಲ್ಲಿ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಯಾವುದು? 1. ಸೊ 1 ಆಗಿ ಬರಬೇಕು. ಇಲ್ಲಿ 1 ಬರಬೇಕು ಅಂತಂದ್ರೆ ಎಗೆ ಏನ್ ಮಲ್ಟಿಪ್ಲೈ ಮಾಡ್ಬೇಕು ನಾನು ಅಂತಂದ್ರೆ 1/a ಮಲ್ಟಿಪ್ಲೈ ಮಾಡಬೇಕು. 1/a ಅನ್ನೋದು ನ್ಯಾಚುರಲ್ ನಂಬರ್ಸ್ ಅಲ್ಲಿ ಇರಲ್ಲ, ಯಾಕಂದ್ರೆ ಇಲ್ಲಿ 2 ತಗೊಂಡ್ರೆ ಇಲ್ಲಿ 1/2 ಮಲ್ಟಿಪ್ಲೈ ಮಾಡಬೇಕು. ಬಟ್ 1/2 ಅನ್ನೋದು ನ್ಯಾಚುರಲ್ ನಂಬರ್ಸ್ ಅಲ್ಲಿ ಇಲ್ಲ. ಸೊ ಏನರ್ಥ ಅಂತಂದ್ರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಇದೆ, ಆದ್ರೆ ಎಲಿಮೆಂಟ್ಗಳಿಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇಲ್ಲ. ಎಲ್ಲ ಎಲಿಮೆಂಟ್ಗಳಿಗೆ ಇಲ್ಲ, ಆದ್ರೆ ಒಂದು ಎಲಿಮೆಂಟ್ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇದೆ. ಯಾಕಂದ್ರೆ ಒಂದೊಂದು ಎಲಿಮೆಂಟ್ಗೆ ನೋಡಿ, ಐಡೆಂಟಿಟಿ ಅಂತ ಬಂದಾಗ ಎಲ್ಲಾ ಎಲಿಮೆಂಟ್ಗಳಿಗೆ ಒಂದೇ ಐಡೆಂಟಿಟಿ ಇರ್ತದೆ. ಅಡಿಟಿವ್ ಐಡೆಂಟಿಟಿ ಆದ್ರೂ ಆಗಿರ್ಬೋದು, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆದ್ರೂ ಆಗಿರ್ಬೋದು. ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ಗಳಿಗೆ ಸೇಮ್ ಒಂದೇ ಎಲಿಮೆಂಟ್. ಆದ್ರೆ ಇನ್ವರ್ಸ್ ಅಂತ ಬಂದಾಗ ಒಂದೊಂದು ಎಲಿಮೆಂಟ್ಗೆ ಒಂದೊಂದು ಸಪ್ರೇಟ್ ಇನ್ವರ್ಸ್ ಇರುತ್ತೆ. 3ಗೆ ಅದರ ಇನ್ವರ್ಸ್ ಬೇರೆ, 4ಗೆ ಅದರ ಇನ್ವರ್ಸ್ ಬೇರೆ ಇದ್ರೆ ನಾ ಹೇಳೋದು, 5 ಇದ್ರೆ ಅದರ ಇನ್ವರ್ಸ್ ಬೇರೆ ಇರುತ್ತೆ. ಓಕೆ, ಈ ರೀತಿ ಸಪ್ರೇಟ್ ಇನ್ವರ್ಸ್ಗಳು ಇರುತ್ತೆ. ಇಲ್ಲಿ 2 ಅಂತ ತಗೊಂಡ್ರೆ ಅದರ ಇನ್ವರ್ಸ್ ಯಾವ್ದಾಗಿರುತ್ತದು? 1/2 ಆಗಿರುತ್ತೆ. ಬಟ್ 1/2 ಇಲ್ಲ ಇದರಲ್ಲಿ. ಇದರ ಅರ್ಥ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಇದೆ, ಆದ್ರೆ ಇನ್ವರ್ಸ್ ಎಲ್ಲ ಎಲಿಮೆಂಟ್ಗೆ ಇಲ್ಲ, ಆದ್ರೆ ಒಂದು ಎಲಿಮೆಂಟ್ಗೆ ಇನ್ವರ್ಸ್ ಇದೆ. ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅನ್ನೋದು ಒಂದೇ ಒಂದು ಎಲಿಮೆಂಟ್ಗೆ. ಈ ತರದ ಪಾಯಿಂಟ್ಸ್ ಗಳನ್ನೇ ಮಲ್ಟಿಪಲ್ ಚಾಯ್ಸ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ. ಯಾವ ಎಲಿಮೆಂಟ್ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇದೆ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಅಂತಂದ್ರೆ 1 ಅನ್ನೋ ಎಲಿಮೆಂಟ್ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇದೆ. ಹೆಂಗಂತಂದ್ರೆ 1 ಇಂಟು ಸಮ್ ನಂಬರ್ ಈಕ್ವಲ್ ಟು ಸಮ್ ನಂಬರ್ ಇಂಟು 1. ಬಟ್ ಆನ್ಸರ್ ಏನ್ ಬರಬೇಕು? ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಬರಬೇಕು. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಯಾವುದು ಅಂತಂದ್ರೆ 1. ಸೊ 1ಗೆ ಏನ್ ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತಂದ್ರೆ 1ಗೆ 1 ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ. 1ಗೆ 1 ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ. ಹಾಗಾದ್ರೆ ಈ 1 ಅನ್ನೋದು ನ್ಯಾಚುರಲ್ ನಂಬರ್ಸ್ ಅಲ್ಲಿ ಇದೆ, ಹಾಗಾಗಿ 1ಗೆ ಮಾತ್ರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇದೆ. ಬಿಟ್ರೆ ಬೇರೆ ಯಾವುದೇ ಎಲಿಮೆಂಟ್ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇಲ್ಲ. ಬಹಳ ಇಂಪಾರ್ಟೆಂಟ್ ರಿಸಲ್ಟ್ ಇದು, ಅಬ್ಸರ್ವೇಷನ್. ಇದನ್ನ ನಾವು ನೆನ್ಪಿಡಬೇಕು. ಓಕೆ, ಸೊ ಇಷ್ಟು ಏನಪ್ಪಾ ಅಂತಂದ್ರೆ ನ್ಯಾಚುರಲ್ ನಂಬರ್ಸ್ಗೆ ಸಂಬಂಧಪಟ್ಟಂತ ಪ್ರಾಪರ್ಟೀಸ್ ಮತ್ತು ಇನ್ಫಾರ್ಮೇಶನ್. ನೆಕ್ಸ್ಟ್ ವಿ ಶಾಲ್ ಮೂವ್ ಟುವರ್ಡ್ಸ್ ಇದರ ನೆಕ್ಸ್ಟ್ ಯಾವುದು ಅಂತಂದ್ರೆ ಇದೇ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ಗೆ ಒಂದು ಎಲಿಮೆಂಟ್ ಎಕ್ಸ್ಟ್ರಾ ಆಡ್ ಮಾಡಿದ್ವಿ ನಾವು ಅಂತಂದ್ರೆ ಅವಾಗ ನಮಗೆ ಹೊಸ ಸೆಟ್ ಬರುತ್ತೆ. ಅದ್ಯಾವುದು ಅಂದ್ರೆ ಸೆಟ್ ಆಫ್ ಆಲ್ ಹೋಲ್ ನಂಬರ್ಸ್. ಓಕೆ, ಸೆಟ್ ಆಫ್ ಆಲ್ ಹೋಲ್ ನಂಬರ್ಸ್ ಅಲ್ಲಿ ಯಾವ್ಯಾವ ಪ್ರಾಪರ್ಟೀಸ್ ಹೋಲ್ಡ್ ಆಗುತ್ತೆ, ಯಾವುದು ಹೋಲ್ಡ್ ಆಗಲ್ಲ ಅಂತ ಅಲ್ಲಿ ಒಂಚೂರು ಡಿಸ್ಕಸ್ ಮಾಡೋಣ. ನಾನೀಗ ಸಬ್ಟ್ರಾಕ್ಷನ್ನು ಮತ್ತು ಡಿವಿಷನ್ನು ಎಲ್ಲಿ ಬೇಕು ಅಲ್ಲಿ ಮಾತ್ರ ಹೇಳ್ತೀನಿ, ಹೇಳಿಲ್ಲ ಅಂತಂದ್ರೆ ಅದು ಹೋಲ್ಡ್ ಆಗಲ್ಲ ಅಂತ ಅರ್ಥ. ಓಕೆ, ಇದು ಯಾವುದೀಗ ಹೋಲ್ ನಂಬರ್ಸ್. ಸೆಟ್ ಆಫ್ ಆಲ್ ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ಗೆ ಪೂರ್ಣ ಸಂಖ್ಯೆಗಳು ಅಂತ ಕರೀತಾರೆ ಕನ್ನಡದಲ್ಲಿ. ಪೂರ್ಣ ಸಂಖ್ಯೆಗಳು
ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳು. ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಏನಿದೆ ಆ ಸೆಟ್ಟಲ್ಲಿ ಒಂದು ಎಕ್ಸ್ಟ್ರಾ ಎಲಿಮೆಂಟ್ ಆ್ಯಡ್ ಆನ್ ಆಗ್ತದೆ, ಯಾವುದದು 0. ಈ ಸೆಟ್ ಆಫ್ ಆಲ್ ಹೋಲ್ ನಂಬರ್ಸನ್ನು ಯೂಶ್ವಲಿ ನಾವೇನು ಮಾಡ್ತೀವಿ ಅಂತಂದರೆ W ಅನ್ನೋ ಲೆಟರಿಂದ ಡಿನೋಟ್ ಮಾಡ್ತೀವಿ. ಓಕೆ ಓಕೆ ಈಗ ಪ್ರಾಪರ್ಟೀಸನ್ನು ಇಲ್ಲೂ ಕೂಡ ಸ್ಮಾಲೆಸ್ಟ್ ಎಲಿಮೆಂಟ್ ಯಾವುದು 0, ಲಾರ್ಜೆಸ್ಟ್ ಎಲಿಮೆಂಟ್ ಸಿಗುತ್ತೆ. ಫಸ್ಟ್ ಪ್ರಾಪರ್ಟಿ ಕ್ಲೋಜರ್ ಪ್ರಾಪರ್ಟಿ, ಆವೃತ ಗುಣ. ಕ್ಲೋಜರ್ ಪ್ರಾಪರ್ಟಿ ಓಕೆ, ಯಾವುದಾದ್ರೂ ಎರಡು ಎಲಿಮೆಂಟ್ಗಳು ಯಾವುದರಿಂದ ತಗೋಬೇಕು, ಹೋಲ್ ನಂಬರ್ಸ್. ಯಾವುದಾದ್ರೂ ಎರಡು ಹೋಲ್ ನಂಬರ್ಗಳನ್ನು ಆ್ಯಡ್ ಮಾಡಿದರೆ ಬರ್ತಕ್ಕಂಥ ಆನ್ಸರ್ ಒಂದು ಹೋಲ್ ನಂಬರ್ ಆಗಿರುತ್ತೆ. ಎ ಹೋಲ್ ನಂಬರ್, ಬಿ ಹೋಲ್ ನಂಬರ್ ಆ್ಯಡ್ ಮಾಡಿದ್ರಿ ಆನ್ಸರ್ ಬಂತು ಸಿ ಅಂತ, ಅದು ಕೂಡ ಒಂದು ಹೋಲ್ ನಂಬರ್ ಆಗಿರುತ್ತೆ. ಸೊ ಇಟ್ ಮೀನ್ಸ್ ದಟ್ ಸೆಟ್ ಆಫ್ ಆಲ್ ಹೋಲ್ ನಂಬರ್ಸ್ ಈಸ್ ಕ್ಲೋಸ್ಡ್ ಅಂಡರ್ ಎಡಿಷನ್ ಅಂತ ಅರ್ಥ. ಸೊ ಇಟ್ ಈಸ್ ಕ್ಲೋಸ್ಡ್ ಅಂಡರ್ ಅಡಿಷನ್. ಇವನ್ ಇಟ್ ಈಸ್ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್ ಆಸ್ ವೆಲ್. ಯಾವುದೇ ಎರಡು ಹೋಲ್ ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿದ್ರೆ ಬರ್ತಕ್ಕಂಥ ಆನ್ಸರ್ ಕೂಡ ಒಂದು ಹೋಲ್ ನಂಬರ್ ಆಗಿರುತ್ತೆ. ಸೊ ಇಟ್ ಈಸ್ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್. ಬಟ್ ಇಟ್ ಈಸ್ ನಾಟ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್. A - B = C ಅನ್ನೋದು ಎಲ್ಲ ಸಿಚುವೇಶನ್ ಅಲ್ಲಿ ಟ್ರೂ ಆಗಲ್ಲ. ಅದಕ್ಕೆ ಕೌಂಟರ್ ಎಕ್ಸಾಂಪಲ್ಸ್ಗಳು ಸಿಗುತ್ತೆ. ನೆಗೆಟಿವ್ ವ್ಯಾಲ್ಯೂಸ್ ಬರೋ ಥರ ಯಾವುದಾದ್ರೂ ಎರಡು ವ್ಯಾಲ್ಯೂಸ್ನ ತಗೊಂಡ್ರಿ ನೀವು ಅಂತಂದ್ರೆ ಅದು ಕೌಂಟರ್ ಎಕ್ಸಾಂಪಲ್ ಆಗಿ ಆಕ್ಟ್ ಮಾಡ್ತದೆ. ಇವನ್ ಇಟ್ ಈಸ್ ನಾಟ್ ಕ್ಲೋಸ್ಡ್ ಅಂಡರ್ ಡಿವಿಷನ್ ಆಸ್ ವೆಲ್. ಡಿವಿಷನ್ ಅಲ್ಲೂ ಕೂಡ ಇದು ಕ್ಲೋಸ್ಡ್ ಆಗಿಲ್ಲ. ಓಕೆ, ದಿಸ್ ಈಸ್ ಅಬೌಟ್ ಕ್ಲೋಜರ್ ಪ್ರಾಪರ್ಟಿ. Next comes same commutativity. Commutativity. Yes, ಈ ಸೆಟ್ ಕೂಡ ಅಡಿಷನಲಿ ಕಮ್ಯೂಟೇಟಿವ್. A + B = B + A for all A and B belongs to W. ಕಮ್ಯೂಟೇಟಿವ್ ಆಗಿರುತ್ತೆ. ಇವನ್ ಇಟ್ ಈಸ್ ಟ್ರೂ ಇನ್ ಕೇಸ್ ಆಫ್ ಮಲ್ಟಿಪ್ಲಿಕೇಶನ್ ಆಸ್ ವೆಲ್. ಸೆಟ್ ಆಫ್ ಆಲ್ ಹೋಲ್ ನಂಬರ್ಸ್ ಈಸ್ ಕಮ್ಯೂಟೇಟಿವ್ ಅಂಡರ್ ಅಡಿಷನ್, ಕಮ್ಯೂಟೇಟಿವ್ ಅಂಡರ್ ಮಲ್ಟಿಪ್ಲಿಕೇಶನ್. ಇಲ್ಲೂ ಕೂಡ ಇದು ಎಲ್ಲ ಎಲಿಮೆಂಟ್ಗಳಿಗೆ ಟ್ರೂ ಆಗಿರುತ್ತೆ. ಆದರೆ ಸಬ್ಟ್ರಾಕ್ಷನ್ ಅಲ್ಲಿ ಮತ್ತು ಡಿವಿಷನ್ ಅಲ್ಲಿ ಕಮ್ಯೂಟೇಟಿವ್ ಆಗಿಲ್ಲ ಅಂತ ನಾನು ಫಸ್ಟ್ ಆಗ್ಲೇ ಹೇಳಿಬಿಟ್ಟಿದ್ದೀನಿ ನಿಮಗೆ. ಸೊ ಅದನ್ನು ನಾನು ಮತ್ತೊಮ್ಮೆ ಬರೆಯೋಕೆ ಹೋಗೋದಿಲ್ಲ. ಕಮ್ಯೂಟೇಟಿವಿಟಿ ಆದಮೇಲೆ ನೆಕ್ಸ್ಟ್ ನಾವು ಹೋಗ್ತೀವಿ ಅಸೋಸಿಯೇಟಿವಿಟಿ. ಅಸೋಸಿಯೇಟಿವಿಟಿ ಇಟ್ ಈಸ್ ಟ್ರೂ ಇನ್ ಕೇಸ್ ಆಫ್ ಹೋಲ್ ನಂಬರ್ಸ್ ಆಲ್ಸೋ. ಅಸೋಸಿಯೇಟಿವ್ ಆಗಿರುತ್ತೆ. ಏನದು A + B + C = A + B + C. ಅಡಿಷನಲ್ಲಿ ಅಸೋಸಿಯೇಟಿವ್, ಮಲ್ಟಿಪ್ಲಿಕೇಶನ್ ಅಲ್ಲೂ ಕೂಡ ಅಸೋಸಿಯೇಟಿವ್. A × B × C = A × B × C and these two properties are similar, true for all A, B, C belongs to set of all whole numbers. ಅಸೋಸಿಯೇಟಿವ್ ಪ್ರಾಪರ್ಟಿ. ಅಸೋಸಿಯೇಟಿವ್ ಆದಮೇಲೆ ಡಿಸ್ಟ್ರಿಬ್ಯೂಟಿವಿಟಿ ಕೂಡ ಇಲ್ಲಿ ಹೋಲ್ಡ್ ಆಗುತ್ತೆ. ಡಿಸ್ಟ್ರಿಬ್ಯೂಟಿವ್ ಇಲ್ಲಿ ಏನಿದೆ, ಡಿಸ್ಟ್ರಿಬ್ಯೂಟಿವ್ A × B + C = A × B + A × C. ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಅಡಿಷನ್ ಬದಲಿಗೆ ಸಬ್ಟ್ರಾಕ್ಷನ್ ಇದ್ದರೆ ಅವಾಗಲೂ ಕೂಡ ಹೋಲ್ಡ್ ಆಗುತ್ತದೆ. ಸೊ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ನೆಕ್ಸ್ಟ್ ಕಮ್ಸ್ ಅಡಿಟಿವ್ ಐಡೆಂಟಿಟಿ. ಅಡಿಟಿವ್ ಐಡೆಂಟಿಟಿ ಆಲ್ರೆಡಿ ನಾನು ಹೇಳಿದೆ ನಿಮಗೆ. ಅಡಿಟಿವ್ ಐಡೆಂಟಿಟಿ ಯಾವುದು ಅಂತಂದರೆ 0. 0 ಈಸ್ ದ ಐಡೆಂಟಿಟಿ, ಅಡಿಟಿವ್ ಐಡೆಂಟಿಟಿ, ಸಂಕಲನದ ಅನನ್ಯತೆ ಅಂಶ. ಅಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ತಗೊಂಡಾಗ ಯಾವುದೇ ಎಲಿಮೆಂಟಿಗೆ ಅಥವಾ ಆ ಸೆಟ್ಟಲ್ಲಿ ಅಡಿಟಿವ್ ಐಡೆಂಟಿಟಿ ಇರಲೇ ಇಲ್ಲ. ಯಾಕಂದರೆ ಯಾವುದು ಅಡಿಟಿವ್ ಐಡೆಂಟಿಟಿಯಾಗಿ ಕೆಲಸ ಮಾಡ್ತಿತ್ತು ಅಂದರೆ 0. ಬಟ್ 0 ಸೆಟ್ಟಲ್ಲಿ ಇರಲಿಲ್ಲ. ಹಾಗಾಗಿ ಆ ಸೆಟ್ಟಿಗೆ ಅಡಿಟಿವ್ ಐಡೆಂಟಿಟಿ ಇಲ್ಲ ಅಂತ ಹೇಳಿದ್ವಿ. ಆದರೆ ಹೋಲ್ ನಂಬರ್ಸ್ ಅಂತ ಬಂದಾಗ 0 ಅನ್ನೋದು ಒನ್ ಆಫ್ ದ ಎಲಿಮೆಂಟ್ಸ್ ಆಗಿರೋದ್ರಿಂದ ಸೆಟ್ ಆಫ್ ಆಲ್ ಹೋಲ್ ನಂಬರ್ಸ್ ಅಲ್ಲಿ ಅಡಿಟಿವ್ ಐಡೆಂಟಿಟಿ ಎಕ್ಸಿಸ್ಟ್ ಆಗುತ್ತೆ. ಯಾವುದು ಅಂತಂದ್ರೆ 0. ಇನ್ನು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಲ್ಲಿಯೂ ಕೂಡ 1 ಆಗಿತ್ತು, ಇಲ್ಲಿಯೂ ಕೂಡ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಏನಾಗುತ್ತೆ ಅಂತಂದ್ರೆ 1 ಆಗುತ್ತೆ. ಅಡಿಟಿವ್ ಐಡೆಂಟಿಟಿ ಈಸ್ 0, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಈಸ್ 1. ಯಾವ ವ್ಯಾಲ್ಯೂಗೆ 1ನ ಮಲ್ಟಿಪ್ಲೈ ಮಾಡಬೇಕು ಅಥವಾ 1ಗೆ ಯಾವುದೇ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿ ನೀವೇನು ವ್ಯಾಲ್ಯೂ ತಗೊಂಡಿದ್ದೀರಾ ಅದೇ ವ್ಯಾಲ್ಯೂ ಬರುತ್ತೆ. ಸೊ ಅದಕ್ಕೇನೆ ಅದನ್ನ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ತಗೊಂತಾರೆ. ಈ 1 ಕೂಡ ಎಲಿಮೆಂಟ್ ಆಗಿರೋದ್ರಿಂದ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಎಕ್ಸಿಸ್ಟ್ ಆಗುತ್ತೆ. ಓಕೆ, ಈಗ ಇನ್ವರ್ಸ್ಗಳ ಬಗ್ಗೆ ಬರೋಣ. ಎಡಿಟಿವ್ ಇನ್ವರ್ಸ್. ಎಡಿಟಿವ್ ಇನ್ವರ್ಸ್ ಅಂತಂದ್ರೆ A + some number = some number + A = ಇಲ್ಲಿ ಎಡಿಟಿವ್ ಐಡೆಂಟಿಟಿ ಎಕ್ಸಿಸ್ಟ್ ಆಗೋದ್ರಿಂದ ನಾವು 0 ಅಂತ ಕನ್ಸಿಡರ್ ಮಾಡಬಹುದು ಇಲ್ಲಿ. ಬಟ್ ಹೇಗೆ ಏನನ್ನು ನಾವು ಆ್ಯಡ್ ಮಾಡಿದ್ರೆ 0 ಬರುತ್ತೆ ಅಂತಂದ್ರೆ -A ಆ್ಯಡ್ ಮಾಡಬೇಕು. ಬಟ್ ಇದು ಪಾಸಿಟಿವ್ ವ್ಯಾಲ್ಯೂಸ್ ಇರೋದ್ರಿಂದ ಅಥವಾ 0 ಇರೋದ್ರಿಂದ 0 ಸದ್ಯಕ್ಕೆ ಬಿಡಿ, ಪಾಸಿಟಿವ್ ವ್ಯಾಲ್ಯೂಸ್ ಇರೋದ್ರಿಂದ
ಇಲ್ಲಿ ನಾನು ಏನನ್ನ ಆಡ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಅದರ -2 ತಗೊಂಡ್ರೆ -2 ತಗೋಬೇಕು, 3 ತಗೊಂಡ್ರೆ -3 ತಗೋಬೇಕು. ಬಟ್ ಆ -2 -3 ಅವೆಲ್ಲನು ಹೋಲ್ ನಂಬರ್ಸ್ ಅಲ್ಲಿ ಇಲ್ಲ. ಹಾಗಾಗಿ ಇಲ್ಲಿ ಅಡಿಟಿವ್ ಐಡೆಂಟಿಟಿ ಇದ್ರೂ ಕೂಡ ಅಡಿಟಿವ್ ಇನ್ವರ್ಸ್ ಯಾವುದೇ ಎಲಿಮೆಂಟ್ಗೆ ಎಕ್ಸಿಸ್ಟ್ ಆಗಲ್ಲ. ಆದರೆ ಒಂದು ಎಲಿಮೆಂಟ್ಗೆ ಮಾತ್ರ ಏನಾಗುತ್ತೆ ಅಂತಂದ್ರೆ ಅಡಿಟಿವ್ ಇನ್ವರ್ಸ್ ಎಕ್ಸಿಸ್ಟ್ ಆಗ್ತದೆ. ಹೆಂಗಂದ್ರೆ ನ್ಯಾಚುರಲ್ ನಂಬರ್ಸ್ ಅಲ್ಲಿ 1ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇತ್ತು 1ಗೆ. ಅದೇ ರೀತಿ ಇಲ್ಲಿ ಹೋಲ್ ನಂಬರ್ಸ್ ಅಂತ ಬಂದಾಗ ಒಂದೇ ಒಂದು ಎಲಿಮೆಂಟ್ಗೆ ಅಡಿಟಿವ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಅದು ಯಾವುದು ಅಂತಂದ್ರೆ 0ಗೆ ಮಾತ್ರ ಅಡಿಟಿವ್ ಇನ್ವರ್ಸ್ ಎಕ್ಸಿಸ್ಟ್ ಆಗ್ತದೆ. ಅಡಿಟಿವ್ ಇನ್ವರ್ಸ್ ಯಾವುದು ಅಂತಂದ್ರೆ 0 ಪ್ಲಸ್ ಏನ್ ಆಡ್ ಮಾಡ್ಬೇಕು ಇಲ್ಲಿ 0 ಈಕ್ವಲ್ ಟು 0 ಬರಬೇಕು ಅಂದ್ರೆ ಏನನ್ನ ಆಡ್ ಮಾಡ್ಬೇಕು ನಾನು ಇಲ್ಲಿ ಅಂತಂದ್ರೆ ವಿ ಹ್ಯಾವ್ ಟು ಆಡ್ 0 0. ಹಾಗಾದ್ರೆ 0ಗೆ ಅಡಿಟಿವ್ ಇನ್ವರ್ಸ್ ಯಾವುದು ಅಂತಂದ್ರೆ 0ನೇ. ಸೊ ಒಂದು ಎಲಿಮೆಂಟ್ಗೆ ಮಾತ್ರ ಅಡಿಟಿವ್ ಇನ್ವರ್ಸ್ ಇದೆ, ಬೇರೆ ಯಾವುದೇ ಎಲಿಮೆಂಟ್ಗೆ ಅಡಿಟಿವ್ ಇನ್ವರ್ಸ್ ಇಲ್ಲ. ಇನ್ನು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಬಂದಾಗ a ಇಂಟು ಸಮ್ ನಂಬರ್ ಈಕ್ವಲ್ ಟು ಸಮ್ ನಂಬರ್ ಇಂಟು a, ಬಟ್ ದಟ್ ಶುಡ್ ಬಿ ಈಕ್ವಲ್ ಟು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ದಟ್ ಈಸ್ 1ಗೆ ಈಕ್ವಲ್ ಆಗಬೇಕು. ಇಲ್ಲಿಯೂ ಕೂಡ ಇಲ್ಲಿ 0 ಅಂತ ತಗೊಂಡ್ರೆ 1/0 ನೋ ನಾಟ್ ಪಾಸಿಬಲ್, ಆ ರೀತಿ ಬರೆಯಕ್ಕೆ ಸಾಧ್ಯನೇ ಇಲ್ಲ. ಇನ್ನು 1 ತಗೊಂಡ್ರೆ 1 ಇಂಟು 1 ನೋಡಿ, ನ್ಯಾಚುರಲ್ ನಂಬರ್ಸ್ ಅಲ್ಲೂ ಕೂಡ 1ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇತ್ತು, ಹೋಲ್ ನಂಬರ್ಸ್ ಅಲ್ಲೂ ಕೂಡ 1ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇದೆ, ಬೇರೆ ಯಾವುದೇ ಎಲಿಮೆಂಟ್ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇಲ್ಲ. ಸೊ 2 ಸೆಟ್ಗಳಲ್ಲಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇರೋದು ಬರೀ ಒಂದೇ ಎಲಿಮೆಂಟ್ಗೆ 1ಗೆ ಮಾತ್ರ. ನ್ಯಾಚುರಲ್ ನಂಬರ್ಸ್ ಅಲ್ಲೂ 1ಗಿದೆ, ಹೋಲ್ ನಂಬರ್ಸ್ ಅಲ್ಲೂ ಕೂಡ 1ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇದೆ. ಓಕೆ, ಸೊ ಇದು ಹೋಲ್ ನಂಬರ್ಸ್ ಬಗ್ಗೆ ಆಯಿತು. ಆಮೇಲೆ ಇನ್ನೊಂದು ಹೋಲ್ ನಂಬರ್ಸ್ನ ಮತ್ತು ನ್ಯಾಚುರಲ್ ನಂಬರ್ಸ್ನ ರಿಲೇಟ್ ಮಾಡೋದಾದ್ರೆ ಲಾಸ್ಟಿಗೆ ರಿಲೇಟ್ ಮಾಡಿಬಿಡ್ತೀನಿ. ಹೋಲ್ ನಂಬರ್ಸ್, ನ್ಯಾಚುರಲ್ ನಂಬರ್ಸ್ ಮತ್ತು ಇಂಟಿಜರ್ಸ್ ಮೂರನ್ನು ಸೇರಿ ಮೂರನ್ನು ರಿಲೇಟ್ ಮಾಡ್ತೀನಿ. ಇದರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ್ರೆ ಇಂಟಿಜರ್ಸ್. ಇಂಟಿಜರ್ಸ್ ತಗೋಣ. ಇಂಟಿಜರ್ಸ್ ಅನ್ನ ಕನ್ನಡದಲ್ಲಿ ಪೂರ್ಣಾಂಕಗಳು ಅಂತ ಕರಿತೀವಿ. ಪೂರ್ಣ ಸಂಖ್ಯೆಗಳು ಅಂತಂದ್ರೆ ಹೋಲ್ ನಂಬರ್ಸ್, ಪೂರ್ಣಾಂಕಗಳು ಅಂತಂದ್ರೆ ಇಂಟಿಜರ್ಸ್, ಪೂರ್ಣಾಂಕಗಳು. ಇದನ್ನ ಯೂಶುವಲಿ ಝೆಡ್ ಅನ್ನ ಒಂದು ಆಲ್ಫಾಬೆಟ್ ಬಳಸ್ತಾರೆ, ಝೆಡ್ ಅಂತ ಬಳಸ್ತಾರೆ. ಓಕೆ, ಇಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಬರುತ್ತೆ ಅಂತಂದ್ರೆ -3, -2, -1, 0, 1, 2, 3 ಆ್ಯಂಡ್ ಸೋ ಆನ್. ಅಂದರೆ ಇಲ್ಲಿಂದ ಹೋಲ್ ನಂಬರ್ಸ್ ಇತ್ತು, ಅದರ ರಿಫ್ಲೆಕ್ಷನ್ಸ್ ಎಲ್ಲ ಬರೋಕ್ಕೆ ಶುರು ಆಯಿತು. ನೆಗೆಟಿವ್ ವ್ಯಾಲ್ಯೂಸ್, 1ನ ನೆಗೆಟಿವ್ -1, -2, -3, -4. ಈ ಕಡೆನೂ ಡಾಟ್ ಇಟ್ಟಿದ್ದೀನಿ, ಆ ಕಡೆನೂ ಡಾಟ್ ಇಟ್ಟಿದ್ದೀನಿ ಅಂದ್ರೆ ಅರ್ಥ ಈ ಕಡೆನೂ ಕೊನೆ ಇಲ್ಲ, ಆ ಕಡೆನೂ ಕೊನೆ ಇಲ್ಲ, ಎಂಡ್ ಇಲ್ಲ ಅಂತ ಅರ್ಥ. ಓಕೆ, -3 ಅದಕ್ಕಿಂತ ಚಿಕ್ಕದು -4, ಅದಕ್ಕಿಂತ ಚಿಕ್ಕದು -5, -6 ಆ್ಯಂಡ್ ಸೋ ಆನ್. ಆ ಕಡೆ 3, 4, 5, 6 ಆ ಕಡೆ. ಅಂದ್ರೆ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಸ್ಮಾಲೆಸ್ಟ್ ಎಲಿಮೆಂಟ್ ಅನ್ನು ಹುಡುಕಬಹುದು, ಲಾರ್ಜೆಸ್ಟ್ ಹುಡುಕಕ್ಕಾಗಲ್ಲ. ಹೋಲ್ ನಂಬರ್ಸ್ ಅಲ್ಲಿ ಸ್ಮಾಲೆಸ್ಟ್ ಹುಡುಕಬಹುದು, ಲಾರ್ಜೆಸ್ಟ್ ಹುಡುಕಕ್ಕಾಗಲ್ಲ. ಆದ್ರೆ ಇಂಟೀಜರ್ಸ್ ಅಲ್ಲಿ ಸ್ಮಾಲೆಸ್ಟ್ ಕೂಡ ಹುಡುಕಕ್ಕಾಗಲ್ಲ, ಲಾರ್ಜೆಸ್ಟ್ ಕೂಡ ಹುಡುಕಕ್ಕಾಗಲ್ಲ. ಓಕೆ, ಸೊ ಇದು ಇಂಪಾರ್ಟೆಂಟ್. ಆಮೇಲೆ ಝೆಡ್ ನೋಡಿ, ನಾನು ಸುಮ್ಮನೆ ಸಿಂಪಲ್ ಝೆಡ್ ಬರೋದಿಲ್ಲ, ಇದು ನಾರ್ಮಲ್ ಝೆಡ್. ಇಲ್ಲಿ ಒಂದು ಎಕ್ಸ್ಟ್ರಾ ಗೆರೆ ಹಾಕ್ಕೊಟ್ಟಿದ್ದೀನಿ. ನ್ಯಾಚುರಲ್ ನಂಬರ್ಸ್ಗೆ ಏನು ಎಕ್ಸ್ಪ್ಲೇನ್ ಕೊಟ್ಟಿದ್ನಲ್ಲ ಅದೇನೆ. ಅಂದ್ರೆ ಅದು ಸ್ಕ್ರಿಪ್ಟ್ ಎನ್ ಅಂತ ಹೇಳ್ತೀವಿ, ಇದು ಸ್ಕ್ರಿಪ್ಟ್ ಝೆಡ್. ಸ್ಕ್ರಿಪ್ಟ್ ಝೆಡ್ ಈ ರೀತಿ ಬರೆದ್ರೆ ಯಾರೇ ಆಗಲಿ ಅರ್ಥ ಆಗುತ್ತೆ ಏನಂತದು ಸೆಟ್ ಆಫ್ ಆಲ್ ಇಂಟಿಜರ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತೇಳಿ ಅರ್ಥ ಆಗ್ತದೆ. 99% ಬುಕ್ಸ್ ಅಲ್ಲಿ ಝೆಡ್ ನೇ ಬಳಸ್ತಾರೆ, ಕೆಲವೊಂದು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಮಾತ್ರ ಐ ಅಂತೇಳಿ ಬಳಸ್ತಾರೆ, ಬಟ್ ಅದನ್ನ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ. ಓಕೆ, ಇದು ಒಂದು ಗೊತ್ತಿರ್ಬೇಕು ನಿಮಗೆ. ಆಮೇಲೆ ಸೆಟ್ ಆಫ್ ಆಲ್ ಇಂಟಿಜರ್ಸ್ ಏನಿದೆ ಇದನ್ನ ಇನ್ನೂ 2 ರೀತಿಯಲ್ಲಿ ಬರೀತಾರೆ. ಕೆಲವರು ಏನ್ ಮಾಡ್ತಾರೆ ಇದನ್ನ ಅಂತಂದ್ರೆ 0, +1, -1, +2, -2, +3, -3 ಈ ರೀತಿ ಬರೀತಾರೆ. ಕೆಲವರು ಈ ರೀತಿ ಬರೀತಾರೆ, ಇದು ಕೂಡ ಒಂದೇ, ಅದೇ ಅರ್ಥನೇ. ಇದು ಬೇರೆ ಬೇರೆ ಅಲ್ಲ, 2 ಒಂದೇ. ಅದನ್ನ ಇನ್ನೂ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಹಿಂಗ್ ಬರೀತಾರೆ. ಹೆಂಗಂತಂದ್ರೆ 0 ಈ +1, -1 ಎರಡನ್ನು ಒಂದರಲ್ಲೇನೆ ಮರ್ಜ್ ಮಾಡಿ +R-1, +R-2, +R-3 ಈ ರೀತಿ ಕೂಡ ಬರೀತಾರೆ. ಸೊ ಇದಂದ್ರೂ ಸೆಟ್ ಆಫ್ ಆಲ್ ಇಂಟಿಜರ್ಸ್, ಇದಂದ್ರೂ ಅದೇನೆ, ಇದಂದ್ರೂ ಕೂಡ ಅದೇ. ಸೊ 3 ಬೇರೆ ಬೇರೆ ರೀತಿ ಎಕ್ಸ್ಪ್ರೆಸ್ ಮಾಡೋಂಥ ರೀತಿಗಳು ಅಷ್ಟೇ ಬಿಟ್ರೆ ಅದು 3 ಒಂದೇ ಸೆಟ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈಗ ಪ್ರಾಪರ್ಟೀಸ್ಗೆ ಬರ್ತೀನಿ. ಕ್ಲೋಜರ್ ಪ್ರಾಪರ್ಟಿ. ಹಿಯರ್ ಆಲ್ಸೋ ಅಡಿಷನ್ ಈಸ್ ಕ್ಲೋಸ್ಡ್,
ಈ ಯಾವುದೇ ಎಲಿಮೆಂಟ್ಗಳು ಅಂದ್ರೆ ಇಂಟಿಜರ್ಸ್ಗಳನ್ನ ತಗೊಂಡು ಆಡ್ ಮಾಡಿದ್ರೆ ಬರ್ತಕ್ಕಂಥ ವ್ಯಾಲ್ಯೂ ಒಂದು ಇಂಟಿಜರ್ ಆಗಿರುತ್ತೆ. ಮಲ್ಟಿಪ್ಲೈ ಮಾಡಿದ್ರು ಕೂಡ ಬರ್ತಕ್ಕಂಥ ವ್ಯಾಲ್ಯೂ ಒಂದು ಇಂಟಿಜರ್ ಆಗಿರುತ್ತೆ. ಸಬ್ಟ್ರಾಕ್ಷನ್ ಅಂತ ಬಂದಾಗ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಸಬ್ಟ್ರಾಕ್ಷನ್ ಅಲ್ಲಿ ಕ್ಲೋಸ್ಡ್ ಆಗಿರಲಿಲ್ಲ, ಹೋಲ್ ನಂಬರ್ಸ್ ಅಲ್ಲಿ ಕ್ಲೋಸ್ಡ್ ಆಗಿರಲಿಲ್ಲ. ಆದ್ರೆ ಇಂಟಿಜರ್ಸ್ ಅಂತ ಬಂದಾಗ ಸಬ್ಟ್ರಾಕ್ಷನ್ ಅಲ್ಲಿ ಕ್ಲೋಸ್ಡ್ ಆಗಿರುತ್ತೆ. ಸೊ ಸೆಟ್ ಆಫ್ ಆಲ್ ಇಂಟಿಜರ್ಸ್ ಈಸ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್. ನೋಡಿ, 3 ಆಪರೇಷನ್ ಅಲ್ಲಿ ಇದು ಕ್ಲೋಸ್ಡ್ ಆಗ್ತದೆ. ಇನ್ನು ಡಿವಿಷನ್ ಅಂತ ಬಂದಾಗ ಇನ್ನೂ ಕೂಡ ಇದು ಕ್ಲೋಸ್ಡ್ ಆಗಿರೋದಿಲ್ಲ. ನೆಕ್ಸ್ಟ್ ಬರುತ್ತೆ ಎಲ್ಲಿ ಕ್ಲೋಸ್ಡ್ ಆಗಿರುತ್ತೆ ಅಂತೇಳಿ ಆ ಸೆಟ್ಗಳನ್ನು ಹೇಳ್ತೀನಿ. ಸೊ ಕ್ಲೋಸ್ಡ್ ಪ್ರಾಪರ್ಟಿ ಆಯಿತು. ನೆಕ್ಸ್ಟ್ ಕಮ್ಯೂಟೇಟಿವ್ ಅಲ್ಲಿ ಅಡಿಷನ್ ಅಲ್ಲಿ ಕಮ್ಯೂಟೇಟಿವ್ ಆಗಿರುತ್ತೆ, ಮಲ್ಟಿಪ್ಲಿಕೇಶನ್ ಅಲ್ಲೂ ಕೂಡ ಕಮ್ಯೂಟೇಟಿವ್ ಆಗಿರುತ್ತೆ. ಇಲ್ಲೂ ಕೂಡ ಸಬ್ಟ್ರಾಕ್ಷನ್ ಅಲ್ಲಿ ಕಮ್ಯೂಟೇಟಿವ್ ಆಗಿರೋದಿಲ್ಲ. ಓಕೆ, ಡಿವಿಷನ್ ಅಲ್ಲಿ ಆಲ್ರೆಡಿ ಹೇಳಿದ್ದೀನಿ ಕಮ್ಯೂಟೇಟಿವ್ ಆಗಿರಲ್ಲ. ಇಲ್ಲಿ ಹೋಲ್ ನಂಬರ್ಸ್ ಅಲ್ಲ, ಫಾರ್ ಆಲ್ ಇಂಟೀಜರ್ಸ್ a plus b will be equal to b plus a into b will be equal to b into a for all integers. It is true for all integers. ಇಲ್ಲಿ ಕೂಡ it is true for all integers. ಓಕೆ, ಅಸೋಸಿಯೇಟಿವ್ ಕೂಡ ಹೋಲ್ಡ್ ಆಗುತ್ತೆ, ಈ ಅಡಿಷನ್ ಅಲ್ಲೂ ಹೋಲ್ಡ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಅಲ್ಲೂ ಕೂಡ ಹೋಲ್ಡ್ ಆಗ್ತದೆ. ಇದು ಕೂಡ ಈಗ ಇಂಟಿಜರ್ಸ್ ಅಂತ ನಾವು ಬರೀಬೇಕು. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಕೂಡ ಹೋಲ್ಡ್ ಆಗ್ತದೆ, ಸೇಮ್ ಇದೇ ರೀತಿನೇ. ಇಲ್ಲಿ ಕೂಡ ಅಡಿಟಿವ್ ಐಡೆಂಟಿಟಿ ಯಾವುದು ಅಂತಂದ್ರೆ 0. ಇಲ್ಲಿಯೂ ಕೂಡ ಯಾಕಂದ್ರೆ 0 ಅನ್ನೋ ಎಲಿಮೆಂಟ್ ಇದೆ. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಇಲ್ಲಿಯೂ ಕೂಡ 1, ಯಾಕಂದ್ರೆ 1 ಅನ್ನೋ ಎಲಿಮೆಂಟ್ ಇಂಟಿಜರ್ಸ್ ಅಲ್ಲಿ ಇದೆ. ಈಗ ಇಲ್ಲಿಗೆ ಬರೋಣ, ಯಾವುದು ಅಡಿಟಿವ್ ಇನ್ವರ್ಸಿಗೆ ಬರೋಣ. ಅಡಿಟಿವ್ ಇನ್ವರ್ಸ್ ಅಂತ ಬಂದಾಗ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಅಡಿಟಿವ್ ಇನ್ವರ್ಸ್ ಇರಲಿಲ್ಲ, ಹೋಲ್ ನಂಬರ್ಸ್ ಅಲ್ಲಿ ಅಡಿಟಿವ್ ಇನ್ವರ್ಸ್ ಒಂದು ಎಲಿಮೆಂಟಿಗೆ ಮಾತ್ರ ಇತ್ತು, 0ಗೆ ಮಾತ್ರ ಇತ್ತು. ಇಲ್ಲಿದೆ ನೋಡಿ, 0ಗೆ ಮಾತ್ರ ಅಡಿಟಿವ್ ಇನ್ವರ್ಸ್ ಇತ್ತು, ಬೇರೆ ಯಾವುದೇ ಎಲಿಮೆಂಟ್ಗೆ ಅಡಿಟಿವ್ ಇನ್ವರ್ಸ್ ಇರಲಿಲ್ಲ. ಆದ್ರೆ ಇಂಟಿಜರ್ಸ್ ಅಂತ ಬಂದಾಗ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಅಡಿಟಿವ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಇಫ್ ಎ ಈಸ್ ಎನಿ ಇಂಟಿಜರ್ ದೆನ್ ದ ಅಡಿಟಿವ್ ಇನ್ವರ್ಸ್ ಆಫ್ ಎ ಇನ್ ಇಂಟಿಜರ್ಸ್ ವಿಲ್ ಬಿ -a. ನೀವು 2 ಅಂತ ತಗೊಂಡ್ರೆ ಅದರ ಅಡಿಟಿವ್ ಇನ್ವರ್ಸ್ ಯಾವುದು -2, 3 ಅಂತ ತಗೊಂಡ್ರೆ -3, 0 ಅಂತ ತಗೊಂಡ್ರೆ 0, 1 ಅಂತ ತಗೊಂಡ್ರೆ -1, -200 ಅಂತ ತಗೊಂಡ್ರೆ ಅದಕ್ಕೆ ಅಡಿಟಿವ್ ಇನ್ವರ್ಸ್ +200. ನೀವು ನೆಗೆಟಿವ್ ತಗೊಂಡ್ರೆ ಪಾಸಿಟಿವ್ ತಗೊಂಡ್ರೆ ನೆಗೆಟಿವ್, -10 ಅಂತ ತಗೊಂಡ್ರೆ +10, +5 ಅಂತ ತಗೊಂಡ್ರೆ -5. ಹೀಗೆ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಪ್ರತಿಯೊಂದು ಇಂಟಿಜರ್ಗೂ ಕೂಡ ಅಡಿಟಿವ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಇಲ್ಲಿ. ಓಕೆ, ನೆಕ್ಸ್ಟ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಬಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದ್ರೆ ನ್ಯಾಚುರಲ್ ನಂಬರ್ಸ್ ಅಲ್ಲಿ 1ಗೆ ಮಾತ್ರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇತ್ತು, ಹೋಲ್ ನಂಬರ್ಸ್ ಅಲ್ಲೂ ಕೂಡ 1ಗೆ ಮಾತ್ರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇತ್ತು. ಇಂಟಿಜರ್ಸ್ ಅಂತ ಬಂದ್ರೆ ಎಲ್ಲಾ ಎಲಿಮೆಂಟ್ಗಳಿಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇಲ್ಲ, ಆದ್ರೆ 2 ಎಲಿಮೆಂಟ್ಗಳಿಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇದೆ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದ್ರೆ ಗೊತ್ತಲ್ಲ ನಿಮಗೆ, ಯಾವುದೋ ಒಂದು ಎಲಿಮೆಂಟ್ ಅದಕ್ಕೆ ನಾವು ಮಲ್ಟಿಪ್ಲೈ ಮಾಡಬೇಕು ಸಮ್ ನಂಬರ್. ಇಲ್ಲಿ ನೋಡಿ, a ಇಂಟು ಸಮ್ ನಂಬರ್ ಈಕ್ವಲ್ ಟು ಸಮ್ ನಂಬರ್ ಇಂಟು a ಶುಡ್ ಬಿ ಈಕ್ವಲ್ ಟು 1. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಬರಬೇಕು. ಯಾವ ಎಲಿಮೆಂಟ್ಗಳಿಗೆ ಇದೆ ಅಂತಂದ್ರೆ 1ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇದೆ ಈಕ್ವಲ್ ಟು 1. ಈವನ್ -1ಗೂ ಕೂಡ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇದೆ. ಹಾಗಾದ್ರೆ 1ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವುದು, -1ನ ಮಲ್ಟಿಪ್ಲಿಕೇಟಿವ್ ಇದು -1 ಇದೆ. -1ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವುದು, 1ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವುದು ಅಂದ್ರೆ 1 ಇಟ್ ಸೆಲ್ಫ್. 1 into 1 is 1, 1 into 1 is 1. So the multiplicative inverse of 1 is itself 1. -1ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವುದು, -1. ಇದು ಕೂಡ ಇಟ್ಸೆಲ್ಫ್, ಯಾಕಂದ್ರೆ -* ಪ್ಲಸ್, -* 1 1 1. ಸೊ ಇಂಟಿಜರ್ಸ್ ಅಂತ ಬಂದಾಗ ಎಷ್ಟು ಎಲಿಮೆಂಟ್ಗಳಿಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇದೆ, 2 ಎಲಿಮೆಂಟ್ಗಳಿಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇದೆ, 1 and -1 ಬಿಟ್ಟರೆ ಬೇರೆ ಯಾವುದೇ ಎಲಿಮೆಂಟ್ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇಲ್ಲ. ಸೊ ಇಷ್ಟು ಏನು ಅಂತಂದ್ರೆ ಕ್ಲೋಜರ್ ಪ್ರಾಪರ್ಟಿ, ಕಮ್ಯೂಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್, ಡಿಸ್ಟ್ರಿಬ್ಯೂಟಿವ್, ಅಡಿಟಿವ್ ಐಡೆಂಟಿಟಿ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ, ಅಡಿಟಿವ್ ಇನ್ವರ್ಸ್, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವ್ಯಾವುದರಲ್ಲಿ ಹೋಲ್ಡ್ ಆಗುತ್ತೆ, ಯಾವ್ಯಾವುದರಲ್ಲಿ ಹೋಲ್ಡ್ ಆಗಲ್ಲ, ಮತ್ತು ಯಾವ ಎಲಿಮೆಂಟ್ಗಳಿಗೆ ಅದರ ಕರೆಸ್ಪಾಂಡಿಂಗ್ ಇನ್ವರ್ಸು ಅಥವಾ ಐಡೆಂಟಿಟಿ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಸೊ ಇದು ಈಗ ಈ 3 ಸೆಟ್ಗಳನ್ನು ನಾವೇನಾದ್ರೂ ಕಂಪೇರ್ ಮಾಡೋದಾದ್ರೆ ಯಾವ್ಯಾವ ಸೆಟ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ದು ಇಲ್ಲಿವರೆಗೆ ಅಂತಂದ್ರೆ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್, ಸೆಟ್ ಆಫ್ ಆಲ್ ಹೋಲ್ ನಂಬರ್ಸ್ ಅಂಡ್ ಸೆಟ್ ಆಫ್ ಆಲ್ ಇಂಟಿಜರ್ಸ್, ಪೂರ್ಣಾಂಕಗಳು. ಈ 3 ಸೆಟ್ಗಳನ್ನು ನಾವು ಕಂಪೇರ್ ಮಾಡೋದಾದ್ರೆ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ವಿಲ್ ಬಿ ಸಬ್ಸೆಟ್. ಸೆಟ್ಗಳ ಬಗ್ಗೆ ಏನು ಹೇಳ್ತೀನಲ್ಲ ಅವಾಗ ನಾನು ಇನ್ನೂ ಸಬ್ಸೆಟ್ಗಳು ಇವೇನು ಹೇಳ್ತೀನಲ್ಲ ಅದನ್ನ ಇನ್ನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ನಿಮಗೆ ಒಂದಷ್ಟು ಬೇಸಿಕ್ ಐಡಿಯಾ ಅಂತೂ ಇದ್ದೇ ಇರುತ್ತಲ್ಲ, ಹಾಗಾಗಿ ಅದನ್ನ ಇಲ್ಲಿ ಯೂಸ್ ಮಾಡ್ಕೊತಿದ್ದೀನಿ. ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ವಿಲ್ ಬಿ ಸಬ್ಸೆಟ್ ಆಫ್ ಸೆಟ್ ಆಫ್ ಆಲ್ ಹೋಲ್ ನಂಬರ್ಸ್
and this set of all whole numbers will be subset of set of all integers. So ನ್ಯಾಚುರಲ್ ನಂಬರ್ಸು ಹೋಲ್ ನಂಬರ್ಸ್ ಆಗಿರ್ತದೆ, ಹೋಲ್ ನಂಬರ್ಸು ಇಂಟಿಜರ್ಸ್ ಆಗಿರ್ತದೆ. ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಏನಂದ್ರೆ ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್ಸ್, ಆಲ್ ಹೋಲ್ ನಂಬರ್ಸ್ ಆರ್ ಇಂಟಿಜರ್ಸ್, ಬಟ್ ಕಾನ್ವರ್ಸ್ ಇಸ್ ನಾಟ್ ಟ್ರೂ. ಕಾನ್ವರ್ಸ್ ಅಂದ್ರೆ ಉಲ್ಟಾ ಓದೋದಾದ್ರೆ ಇದು ಆಗೋದಿಲ್ಲ. ಅಂದ್ರೆ ಆಲ್ ಇಂಟಿಜರ್ಸ್ ಆರ್ ನಾಟ್ ಹೋಲ್ ನಂಬರ್ಸ್, ಆಲ್ ಹೋಲ್ ನಂಬರ್ಸ್ ಆರ್ ನಾಟ್ ನ್ಯಾಚುರಲ್ ನಂಬರ್ಸ್. ಸೊ ಎರಡನ್ನು ಕಂಬೈನ್ ಮಾಡಿ ಹೇಳೋದಾದ್ರೆ ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್ಸ್, ಬಟ್ ಆಲ್ ಹೋಲ್ ನಂಬರ್ಸ್ ನೀಡ್ ನಾಟ್ ಬಿ ನ್ಯಾಚುರಲ್ ನಂಬರ್ಸ್. ಕೌಂಟರ್ ಎಕ್ಸಾಂಪಲ್ ಯಾವುದು? 0. 0 is a whole number but not natural number. Similarly, all whole numbers are integers but all integers need not be whole numbers. Counter example ಯಾವುದು? ನೆಗೆಟಿವ್ ವ್ಯಾಲ್ಯೂ ತಗೊಳ್ರಿ, -2. -2 is an integer but it is not an whole number. ಸೊ ಈ ರೀತಿ ಏನಾಗುತ್ತೆ ಅಂತಂದ್ರೆ ಈ ಮೂರು ಸೆಟ್ಗಳ ನಡುವೆ ರಿಲೇಷನ್ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ ಅಂತಂದ್ರೆ ರ್ಯಾಷನಲ್, ಇರ್ಯಾಷನಲ್ ಮತ್ತು ರಿಯಲ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅವಾಗ ಮತ್ತೊಮ್ಮೆ ಇದೇ ರಿಲೇಷನ್ನ ಅಲ್ಲಿ ಮತ್ತೊಮ್ಮೆ ನಾನು ಲಾಸ್ಟ್ಗೆ ತರ್ತೀನಿ. Okay, we shall meet in the next class. Thank you.